ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನನ್ನ ಜೊತೆ ನಾಗತಿಹಳ್ಳಿ ಚಂದ್ರಶೇಖರ್ ಸರ್ ಇದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ಲ ನನ್ನ ಪ್ರೇಕ್ಷಕ ಬಂಧುಗಳಿಗೂ ಪ್ರೀತಿಯ ನಮಸ್ಕಾರಗಳು. ಪುಸ್ತಕಗಳು ಅಂದರೆ ಇವತ್ತಿಗೂ ಕೂಡ ಅದೇ ಪ್ರೀತಿ. ಅದಕ್ಕೆ ಯಾವತ್ತೂ ಕೂಡ ಅದೊಂಥರ ನನಗನ್ಸುತ್ತೆ, ನೀವು ಕೊಡೋದು ಅದು ಅಮ್ಮನ ಪ್ರೀತಿ, ನೀವು ಅದಕ್ಕೆ ಕೊಡುವಂಥ ಅನಿಸುತ್ತೆ. ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಸರ್? ಪುಸ್ತಕಗಳಂದಾಗ, ಪುಸ್ತಕಗಳನ್ನು ನೋಡಿದಾಗ ಆಗುವ ಖುಷಿ ಸರ್ ನಿಮಗೆ? ನಾನು ಹೀಗೆ ಇತ್ತೀಚೆಗಷ್ಟೇ ಒಂದು ಲೇಖನ ಬರೆದೆ. ಆ ಲೇಖನದಲ್ಲಿ ಈ ವಿಷಯ ಪ್ರಸ್ತಾಪಿಸಿದ್ದೀನಿ. ಓದು ಕಡಿಮೆ ಆಗ್ತಿದೆ. ಹೌದು, ತುಂಬ ಕಡಿಮೆ ಆಗ್ತಿದೆ. ಸಾಹಿತ್ಯಕ್ಕೆ ಒಂದು ಅಮರತ್ವ ಇದೆ, ನಿಜ ಇದೆ. ಅದೊಂದು ಸರಸ್ವತಿ ನದಿಯಂತೆ ಅಂತರ್ಗಾಮಿಯಾಗಿ ಸಮಾಜದಲ್ಲಿ ಹರಿತಾನೇ ಇರುತ್ತೆ. ಸರಿ ತಪ್ಪುಗಳನ್ನು ಹೇಳ್ತಿರುತ್ತೆ. ಮೌಲ್ಯ ಯಾವುದು, ಅಪಮೌಲ್ಯ ಯಾವುದು ಅನ್ನೋದನ್ನು ಸಾಹಿತ್ಯ ಹೇಳ್ತಿರುತ್ತೆ. ಅದರಿಂದ ಪುಸ್ತಕಗಳು ನಮ್ಮ ಬಹಳ ದೊಡ್ಡ ಸ್ನೇಹಿತರು, ನಮ್ಮ ಸಂಗಾತಿಗಳು, ನಮ್ಮ ಮಾರ್ಗದರ್ಶಕರು. ಯಾವ ಪುಸ್ತಕ ಓದಬೇಕು ಅನ್ನೋದು ಹುಷಾರಾಗಿರಬೇಕು. ಪ್ರಕಟವಾಗುವ ಮಹಾಪುಸ್ತಕಗಳ ರಾಶಿಯಲ್ಲಿ ಎಲ್ಲವೂ ಅಪ್ಪಟ ಬಂಗಾರ ಅಂತ ಅನ್ಕೋಬಾರದು. ಯಾವ ಸಾಹಿತ್ಯ, ಯಾವ ಕೃತಿ ಮನುಷ್ಯನ ಒಗ್ಗೂಡಿಸುತ್ತೆ, ಮನುಷ್ಯನ ಒಟ್ಟು ಮಾಡುತ್ತೆ, ರಚನಾತ್ಮಕವಾಗಿರುತ್ತೆ, ಕನ್ಸ್ಟ್ರಕ್ಟಿವ್ ಆಗಿ ಇರುತ್ತಲ್ಲ, ಮತ್ತು ಸಕಾರಾತ್ಮಕವಾಗಿರುತ್ತೆ, ಮತ್ತು ನಿನ್ನ ಅನುಭವಗಳನ್ನು ವಿಸ್ತರಿಸಿ ನೋಡಲಿಕ್ಕೆ ಸಹಾಯ ಮಾಡುತ್ತೆ. ನೀನು ಒಂದು ಅನುಭವ ನೋಡ್ತಿರ್ತೀಯ, ಅದನ್ನು ಇನ್ನೂ ವಿಸ್ತರಿಸಿ ಆಳವಾಗಿ ಪ್ರಬುದ್ಧವಾಗಿ ನೋಡಲಿಕ್ಕೆ ಒಂದು ಕೃತಿ ಸಹಾಯ ಮಾಡಬೇಕು. ಅದು ನಿಜವಾದ ಪುಸ್ತಕ. ಅಂಥ ಪುಸ್ತಕಗಳನ್ನು ಆಯ್ಕೆ ಮಾಡಿಕೊಂಡು ಓದಬೇಕು. ಆದರೆ ಓದುವ ಗುಣ ಕಡಿಮೆ ಆಗ್ತದೆ. ಈ ಕಾರಣ ನೀವು ಅಂದರೆ ದೃಶ್ಯ ಮಾಧ್ಯಮದವರು ಎಲ್ಲವನ್ನೂ ಈಗ ತೋರಿಸ್ಬಿಡಪ್ಪ, ತೋರಿಸೋದೇನು, ಕ್ಯಾಮ್ರಾ ಮೂಲಕ ಹೇಳಿಬಿಡು ಅಂತ ನಾನು ಕೂತ್ಕೊಂಡು ನೋಡ್ತೀನಿ. ಇದು ಒಂದು ರೀತಿಯ ಆಧುನಿಕ ಮನುಷ್ಯನ ಆಲಸ್ಯ ಭಾವದಿಂದ ಆಗಿರ್ತಕ್ಕಂಥದ್ದು, ಸೋಮಾರಿತನದಿಂದ ಆಗಿರ್ತಕ್ಕಂಥದ್ದು. ಓದಬೇಕು ಅಂದರೆ ಫೋಕಸ್ ಮಾಡಬೇಕಲ್ಲ. ಅಯ್ಯೋ, ಯಾರ ಕೈಲಾಗತ್ತೆ, ತೋರಿಸ್ಬಿಡ್ತಾರೆ ನೋಡೋಣ ಅಂತ. ನಾನು ಹೇಳ್ತಿರೋದು ಬಿಂಬ ಅಥವಾ ದೃಶ್ಯ ಮಾಧ್ಯಮ ಕೀಳು ಅಂತಲ್ಲ. ಅದಕ್ಕೆ ಅದರದೇ ಸಾಧ್ಯತೆಗಳಿದೆ, ಅದಕ್ಕೆ ಅದರದೇ ಒಂದು ಶಕ್ತಿ ಇದೆ, ಅದು ಬೇಗ ಜಗತ್ತನ್ನು ತಲುಪುತ್ತೆ, ಅದೆಲ್ಲ ಉಂಟು. ಆದರೆ ಈ ಬಿಂಬ ಜಗತ್ತು, ದೃಶ್ಯ ಜಗತ್ತಿಗೆ ಕೇವಲ 200 ವರ್ಷದ ಇತಿಹಾಸ. 16ನೇ ಶತಮಾನದಲ್ಲಿ ಒಬ್ಬ ಗಾಜಿನ ಮೇಲೆ ಒಂದು ಇಮೇಜನ್ನು ಮುದ್ರಿಸಿದ ಅಥನಾಶಿಯಸ್ ಕ್ರಿಷರ್ ಅಂತ ಒಬ್ಬ ಜರ್ಮನಿಯ ಪಾದ್ರಿ, ಅಲ್ಲಿಂದ ಬೆಳ್ಕೊಂಡ್ಬಂದು ಕ್ಯಾಮ್ರಾ ಕಂಡು ಹಿಡಿದ್ರು, ಸ್ಥಿರಚಿತ್ರ ಬಂತು, ಆಮೇಲೆ ಮೂವಿ ಆಯಿತು, ಬಂದಿದೆ. ಸಾಹಿತ್ಯ ಸಾವಿರಾರು ವರ್ಷಗಳಷ್ಟು ಹಳೆಯದು. ಸಾವಿರಾರು ವರ್ಷಗಳ ಹಿಂದೆ ಕಾಳಿದಾಸ ಬರೆದಿದ್ದ, ವ್ಯಾಸರು ಬರೆದಿದ್ದರು, ವಾಲ್ಮೀಕಿ ಬರೆದಿದ್ದರು. ಇಲ್ಲಷ್ಟೇ ಅಲ್ಲ, ಜಗತ್ತಿನ ಎಲ್ಲ ಕಡೆನೂ ಅಷ್ಟು ವರ್ಷಗಳ ಹಿಂದೆ ಒಂದಲ್ಲ ಒಂದು ರಚನೆ ಆಗಿದೆ. ಆ ದೃಷ್ಟಿಯಿಂದ ಮಸುಕಾಗಿ ಕಂಡರೂ ಕೂಡ ಸಾಹಿತ್ಯ ಇವತ್ತು ದೃಶ್ಯ ಮಾಧ್ಯಮಗಳ ಅಬ್ಬರದಲ್ಲಿ ಅದಕ್ಕೆ ಎಂದೂ ಸಾವಿಲ್ಲ. ಅದು ನಾನು ಮೊದಲೇ ಹೇಳಿದ ಹಾಗೆ, ಕಣ್ಣಿಗೆ ಕಾಣಿಸದ ಒಂದು ಸರಸ್ವತಿ ನದಿ. ನಿಮಗೆ ಯಮುನೆ ಕಾಣಿಸ್ತಾಳೆ, ಗಂಗೆ ಕಾಣಿಸ್ತಾಳೆ, ಕೆಳಗಿರೋ ಸರಸ್ವತಿ ಕಾಣಿಸಲ್ಲ. ಸರಸ್ವತಿ ಹಾಗೆ ಸಾಹಿತ್ಯ. ಅದಕ್ಕೆ ನೋಡಿ, ಸರಸ್ವತಿ ಗಾಡೆಸ್ ಆಫ್ ನಾಲೆಡ್ಜ್, ಸಾಹಿತ್ಯ ಅದಕ್ಕೆ ಸಂಬಂಧಪಟ್ಟಿರುವಂಥದ್ದು. ಈ ದೃಷ್ಟಿಯಿಂದ ಆಯ್ಕೆ ಮಾಡಿಕೊಂಡು ಪುಸ್ತಕಗಳನ್ನು ಓದಬೇಕಾದಂಥದ್ದು ಇವತ್ತಿನ ಕಿರಿಯರ ದೊಡ್ಡ ಹೊಣೆಗಾರಿಕೆ ಅಂತ ಅನಿಸುತ್ತೆ. ಮತ್ತು ನಿಧಾನವಾಗಿ ಆ ಕಡೆಗೆ ಬರಳ್ತಾ ಇದ್ದಾರೆ. ಅವ್ರಿಗೆ ಸಾಕಾಗಿದೆ ಸೋಷಿಯಲ್ ಮೀಡಿಯಾ, ಸಾಕಾಗಿದೆ ಇದೆಲ್ಲ. ಇದು ಒಂದು ಹಂತದಲ್ಲಿ ರೋಚಕತೆ ಕಳೆದು ಹೋಗ್ಬಿಡುತ್ತೆ. ಎಲ್ಲ ರೋಚಕತೆಯ ಪರಾಕಾಷ್ಠೆಯನ್ನು ಮುಚ್ಚಿಬಿಟ್ಟಿದ್ದಾವೆ. ಎಷ್ಟು ರೋಚಕತೆ ಕೊಡಬಹುದೋ ಅದಕ್ಕಾಗಿ ಎಷ್ಟು ಅಶ್ಲೀಲ, ಎಷ್ಟು ಅಸಭ್ಯ ಆಗಬೇಕೋ ಆ ಲೆವೆಲ್ಗೆ ಹೋಗ್ಬಿಟ್ಟಿದ್ದಾರೆ ಇವರು. ಈಗ ಮನಸ್ಸು ಮತ್ತೆ ಹಿಂದಕ್ಕೆ ಸರೋದು ಇಲ್ಲ. ಯಾವುದೋ ಮನಸ್ಸಿಗೆ ಧ್ಯಾನ ಬೇಕು, ಏಕಾಗ್ರತೆ ಬೇಕು ಅಂದಾಗ ಕಮಿಂಗ್ ಬ್ಯಾಕ್ ಟು ರೀಡಿಂಗ್ ಹ್ಯಾಬಿಟ್. ನನಗೆ ಖುಷಿ ಆಗುತ್ತೆ. ಮಕ್ಕಳು ಇಷ್ಟು ದೊಡ್ಡ ದೊಡ್ಡ ಪುಸ್ತಕ ಇಟ್ಕೊಂಡು ಏರ್ಪೋರ್ಟಲ್ಲಿ ಓದ್ತಿರುವಾಗ, ರೈಲ್ವೆ ಸ್ಟೇಷನ್ ಕೂತ್ಕೊಂಡು ಓದುವಾಗ ಎಷ್ಟು ಖುಷಿ ಆಗುತ್ತೆ ಅಂದರೆ, ಇವರು ಈ ಸಾಹಿತ್ಯದ ಮುಂದಿನ ವಕ್ತಾರರು ಅಂತ ಅನಿಸುತ್ತೆ. ನನಗಂತೂ ಪುಸ್ತಕಗಳು ತುಂಬ ಇಷ್ಟ. ನಾನು ಹಳ್ಳಿಲಿ ಒಂದು ಲೈಬ್ರರಿ ನಡೆಸ್ತೀನಿ. ಒಳ್ಳೆಯ ಪುಸ್ತಕಗಳನ್ನು ಹಾಕ್ಸಿದ್ದೀವಿ. ಮೊನ್ನೆ ಕೂಡ ರೈತರನ್ನ ಒಂದು ಕಡೆ ಎಲ್ಲ ಕರ್ಕೊಂಡು ಹೋಗಿದ್ದೆ, ಒಂದು ರಾಜ್ಯಕ್ಕೆ ಪ್ರವಾಸ. ಪ್ರತಿಯೊಬ್ಬ ರೈತನ ಹತ್ರ ಬರ್ಸಿ ಸಮೂಹ ಪ್ರವಾಸ ಕಥನ ರೈತರೇ ಬರೀಬೇಕು.
ಅಂದರೆ ಅವ್ರಿಗೆ ಹೇಗಾದ್ರೂ ಮಾಡಿ ಅಕ್ಷರ ಪ್ರಪಂಚಕ್ಕೆ ದೂಡಬೇಕಂತ ಬರೆದ್ರು, ಪಬ್ಲಿಷ್ ಆಯಿತು, ಬಿಡುಗಡೆ ಆಯಿತು. ಈ ಥರದ ಪ್ರಯೋಗ ಮಾಡ್ತಾ ಇರ್ತೀನಿ. ನಿಮ್ಮ ಜೀವನಕ್ಕೆ ಶೋಭಾ ಆಗಮನ ಆದ ಬಳಿಕ ಹೇಗಾಯಿತು, ಆ ದಿನಗಳನ್ನು ನೆನಪು ಮಾಡ್ಕೊಳ್ಳೋದಿದ್ರೆ ಏನು ಹೇಳೋದಕ್ಕೆ ಇಷ್ಟಪಡ್ತೀವಿ? ಮೊದಲನೇದಾಗಿ ನಮ್ಮ ಹೆಂಡತಿ ಶೋಭಾ ನನ್ನ ಜೀವನ ಸಂಗಾತಿ. ಆಕೆ ಬಗ್ಗೆ ನಾನು ಹೇಳಬೇಕಂದ್ರೆ ಎಲ್ಲ ಸಂದರ್ಶನಗಳಲ್ಲೂ ಸಾಮಾನ್ಯವಾಗಿ ಪ್ರಶ್ನೆ ಕೇಳ್ತಾರೆ, ಹೆಂಡತಿಯನ್ನು ಗಂಡ ಹೊಗಳ್ತಾರೆ, ಗಂಡನನ್ನು ಹೆಂಡತಿ ಹೊಗಳ್ತಾರೆ. ಆ ಥರ ಯಾವ ಔಪಚಾರಿಕತೆಯೂ ಯಾವುದೇ ಒಂದು ಮುಲಾಜು ನನಗಿಲ್ಲ. ಅದಕ್ಕೋಸ್ಕರ ನಾನು ಹೇಳ್ತಾ ಇಲ್ಲ. ಯಾಕೆಂದರೆ ತೋರಿಕೆಗಾಗಿ ಅದು ಹೇಳೋವಂಥದ್ದು ಒಂದು ಕ್ರಮ ಇದೆ. ಪ್ರತಿ ಪುರುಷನ ಹಿಂದೆ ಹೆಣ್ಣಿದ್ದಾಳೆ ಅಥವಾ ಪ್ರತಿ ಹೆಣ್ಣಿನ ಹಿಂದೆ ಗಂಡಿದ್ದಾನೆ, ಈ ಥರದ ಕ್ಲೀಶೆ ಮಾತುಗಳು ಬೇಡ. ಬಟ್ ವಾಸ್ತವವಾಗಿ ಹೇಳಬೇಕಂದ್ರೆ ಶೋಭಾ ಒಂದು ಅದ್ಭುತವಾದಂತಹ ಹೆಣ್ಣುಮಗಳು, ತುಂಬ ಒಳ್ಳೆಯ ಗೆಳತಿ. ವಿ ಕ್ವಾರಲ್ ಈಚ್ ಅದರ್, ವಿ ಹ್ಯಾವ್ ಡಿಫ್ರೆನ್ಸ್ ಆಫ್ ಒಪಿನಿಯನ್, ಭಿನ್ನಾಭಿಪ್ರಾಯಗಳ ಮಧ್ಯೆ ಇರ್ತೀವಿ. ಆದರೆ ಅದ್ಭುತ ಯಾಕೆಂದರೆ ಅವಳಿಗೆ ಲಿಟ್ರೇಚರಲ್ಲಿ ಆಸಕ್ತಿ, ಸಂಗೀತದಲ್ಲಿ ಆಸಕ್ತಿ, ಸ್ಪಿರಿಚುಯಾಲಿಟಿಲಿ ಆಸಕ್ತಿ, ಮತ್ತು ನನ್ನ ಎಲ್ಲ ಕೆಲಸಗಳನ್ನು ವಿಮರ್ಶಕಿಯಾಗಿ ನೋಡುವಂಥ ಒಂದು ಮನಸ್ಸು. ಚಮಚಗಿರಿ ಮಾಡೋದಾಗಲಿ ಅಥವಾ ಸುಮ್ಮನೆ ಜೈಕಾರ ಹಾಕೋದಾಗಲಿ ಅದಿಲ್ಲ. ಈ ಶಾಲೆ ನಡೆಸ್ತಿರೋರು ಆಕೆನೇ ಬೇಸಿಕಲಿ. ನಾನು ಚಿತ್ರ ನಿರ್ದೇಶಕನಾದ್ರಿಂದ ಅದಕ್ಕೆ ಸಪೋರ್ಟಿವ್ ಆಗಿ ಹೆಲ್ಪ್ ಮಾಡ್ತಿದ್ದೀನಿ ಹೊರತು ಆ ಥರದ್ದು. ಆಕೆ ಇಲ್ಲದೆ ನನ್ನ ಈಗಿನ ಪ್ರಸ್ತುತ ಬದುಕನ್ನು ನಾನು ಕಲ್ಪಿಸ್ಕೊಳೋಕ್ಕಾಗಲ್ಲ. ಅಷ್ಟು ಹೆಲ್ಪ್ಫುಲ್, ಕ್ರಿಯೇಟಿವ್ ಇದ್ದಾಳೆ. ನಾವು ಭೇಟಿಯಾಗಿದ್ದು ಮಾನಸ್ಕನ್ ಗೊತ್ತಿನಲ್ಲಿ MA ಮಾಡುವಾಗ. ನಾನು ಕನ್ನಡ MA, ಆಕೆ ಫಿಸಿಕ್ಸ್ MSc. ಸೊ ನಮ್ಮ ಡಿಪಾರ್ಟ್ಮೆಂಟಿಂದ ಹಾದು ಹೋಗಬೇಕಾಗಿತ್ತು ಅವಳು MSc. ಆಗ ಶುರುವಾಯಿತು ತಾಪತ್ರಯ. ಆನಂತರ ನಾನು ವಿದ್ಯಾರ್ಥಿ ದೆಸೆಯಲ್ಲಿಯೇ ಕಥೆಗಳು ತುಂಬ ಬರಿತಾ ಇದ್ದಾಗ, ತುಂಬ ಕಥೆಗಳು ಬಂತಾಗ, ಎಸ್ಪೆಷಲಿ ನನ್ನ 86, ನಾನು 83, 84, 85 MA ಮಾಡಿದ್ದು. 83ರಿಂದ 85 ಅವಧಿ 2 ವರ್ಷ MA ಅವಧಿನಲ್ಲಿ ನನಗೆ ಶೋಭಾ ಸಿಕ್ಕಿದ್ದು. ಆ ಅವಧಿಯಲ್ಲಿ ನನ್ನ ತುಂಬ ಅತ್ಯುತ್ತಮ ಕಥೆಗಳು ಪ್ರಕಟವಾಗ್ತಿತ್ತು. ಸುಧಾ, ಮಯೂರ, ತುಷಾರ, ಪ್ರಜಾವಾಣಿ, ಎಲ್ಲಿ ನೋಡಿದರೂ ಕಥೆಗಳಿರುತ್ತೆ. ಆಗ ಒಂದಷ್ಟು ಜನ ನಾವು ಬಹಳ ವೇಗವಾಗಿ ಬರಿತಿದ್ವಿ. ನಾನು, ರವಿ ಬೆಳಗೆರೆ, ಜಯಂತ್ ಕಾಕಿಣಿ, ಕುಮ್ಮಿ ವೀರದ್ರಪ್ಪ ಅವರು, ನಾಡಿ ಸೋಜ. ಯಾವ ದೈನಂದಿನ ಧಾರಾವಾಹಿಗಳ ಕಾಲ ಅಲ್ಲ ಅದು. ಪುಸ್ತಕಗಳು ಆಗ ಮ್ಯಾಗ್ಸಿನ್ ಬಂತಂದರೆ ಓದುವಂಥದ್ದು. ಬಾಲ್ಯದಲ್ಲಿ ನಂಗೆ ನೆನಪಿದೆ ಸರ್, ಅದು ಒಂದು ಮನೆಗೆ ಬಂದರೆ, ಆ ಒಂದು ಗ್ರಾಮಕ್ಕೆ ಬಂದರೆ ಅದು ಎಲ್ಲ ಮನೆಗಳಿಗೂ ಹೋಗ್ತಿತ್ತು. ಈಗ ನಮ್ಮ ಪೇರೆಂಟ್ಸ್ ಎಲ್ಲ ಹೋಗಿ ತಗೊಂಡು ಬರೋರು ಅಲ್ಲಿಂದ. ಆಗ ನಾವು ಅದನ್ನ ಚಿತ್ರಗಳೆಲ್ಲ ನೋಡ್ತಾ ಇದ್ವಿ. ಆ ಥರ ಇತ್ತು. ಇವತ್ತು ನೋಡಿ ಎಷ್ಟು ಮುಂದುವರೆದಿದ್ದೀವಿ. ನೋಡಿ, ನನಗಿನ್ನೂ ನೆನಪಿದೆ. ಮುಖಸ್ತುತಿ ಅಂದ್ಕೊಳ್ಳೋದು ಬೇಡ, ನಾನು ಹೊಗಳ್ಕೊಳಕ್ಕೆ ಹೇಳ್ತಿಲ್ಲ. ನಮ್ಗೆ ನನ್ನ ರೂಮ್ಗೆ ಒಬ್ಬ ಅಂಚೆಯವನು, ಪೋಸ್ಟ್ ಮ್ಯಾನ್, ಲಿಟ್ರರಿಯಾಗಿ ಒಂದು ಮೂಟೆಗಟ್ಟಲೆ ಫ್ಯಾನ್ ಮೇಲು ಅಂಚೆ ಪತ್ರಗಳ, ಅಭಿಮಾನಿಗಳ ಕಾಗದಗಳನ್ನು ಕೆರಿಯರಲ್ಲಿ ತುಂಬ್ಕೊಂಡು ಬರ್ತಿದ್ದ. ತಂದು ಮೂಟೆ ಹಾಕಿ ಹಾಕ್ತಿದ್ದ. ಇದು ಉತ್ಪ್ರೇಕ್ಷೆ ಅಲ್ಲ, ನಾನು ಹೊಗಳೋಕೆ ಹೇಳ್ತಿಲ್ಲ. ಏನು ಸರ್ ನಿಮಗೆ ಕಾಗದ ಯಾವ ಆಫೀಸ್ಗೂ ಕೊಡಬೇಕಾಗಿಲ್ಲ, ನಿಮಗೊಬ್ಬರಿಗೋಸ್ಕರ ನಾನು ಸಿದ್ಧಾರ್ಥ ಲೇಔಟಿಗೆ ಬರಬೇಕು ಇಷ್ಟು ತಗೊಂಡು ಅಂತ. ಅಷ್ಟು ಬರ್ತಿತ್ತು. ಒಡೆದು ಓದಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಅಂದರೆ ಇವತ್ತೇನು ಧಾರಾವಾಹಿ ಪ್ರಪಂಚದ ಓದುಗರು ಪ್ರೇಕ್ಷಕರಿದ್ದಾರೆ, ಅವತ್ತವರೆಲ್ಲ ನಮ್ಮ ಅವತ್ತಿನ ಓದುಗರಾಗಿದ್ದರು. ಆ ದಿನಗಳಲ್ಲಿ ಬಹುಶಃ ನನ್ನ ಕಥೆಗಳು ಶೋಭಾಗ ಆಕರ್ಷಿತವಾಗಿರಬೇಕು. ನನ್ನ ವಿಚಾರಧಾರೆ, ನನ್ನ ಪ್ರತಿಭಟನೆ, ಧೋರಣೆ ಇತ್ಯಾದಿ ಎಲ್ಲ. ಆ ಕಾರಣಕ್ಕೆ 3 ವರ್ಷ ಒಳ್ಳೆಯ ಗೆಳೆತನ ಇತ್ತು. ನಾನು ಹೇಳಿದೆ, ಇದು ಒಂದು ಕ್ಯಾಂಪಸ್ ಲವ್, ತಕ್ಷಣ ಮದುವೆ, ತಕ್ಷಣ ವಿಚ್ಛೇದನ ಆ ಥರ ಅಲ್ಲ, ಆಗಬಾರ್ದು. ಒಳ್ಳೆ ಗೆಳೆಯರಾಗಿರೋಣ. ಮುಂದೆ ನಮಗೆ ನಾವು ಒಬ್ಬರನ್ನೊಬ್ಬರು ನಿಜಕ್ಕೂ ಬಿಟ್ಟಿರೋಕ್ಕಾಗಲ್ಲ ಅನ್ನುವಂಥ ವಿಚಾರ, ಆರ್ಥಿಕ ವಿಚಾರ ಎಲ್ಲ ನೋಡಿಕೊಂಡು ನಾವು ಮುಂದುವರಿಯೋಣ ಅಂತ ಹೇಳಿ ಹಾಗೇ ಇದ್ವಿ. ಆ 3 ವರ್ಷದಲ್ಲಿ ನಮ್ಮ ಪರಸ್ಪರ ತಪ್ಪು ಸರಿಗಳು ಎಲ್ಲ ಚರ್ಚೆ ಮಾಡ್ತಾ ಇದ್ವಿ. ನಂತರ ನಮ್ಮದು ಅಂತರ್ಜಾತೀಯ ವಿವಾಹ, ಸರಳ ವಿವಾಹ, ಒಂದು ಪುಸ್ತಕ ಬಿಡುಗಡೆ, ಒಂದಷ್ಟು ಸಿಹಿ ಹಂಚಿಕೆ, ಅಷ್ಟೇ. ಇಲ್ಲಿ ನಮ್ಮ ನೃಪತುಂಗ ರಸ್ತೆಯಲ್ಲಿರುವಂಥ ಒಂದು ಯವನಿಕ ಒಂದು ಇದಿದೆ, ರಾಜ್ಯ ಯುವಕ ಕೇಂದ್ರ, ಅಲ್ಲಿ ಸರಳವಾಗಿ ಮದುವೆ ಮಾಡಿಕೊಂಡು MA ಆದ 1 ವರ್ಷದ ಮೇಲೆ. ಇಬ್ಬರಿಗೂ ತಾತ್ಕಾಲಿಕವಾದ ಕೆಲಸ ಇತ್ತು, ಪಾರ್ಟ್ ಟೈಮ್. ಬಟ್ ಅದರಲ್ಲಿ ನಾವು ಬದುಕಬಲ್ಲವು, ಯಾರದ್ದು ಹಂಗಿಲ್ದೆ ಅಂತ ಅನಿಸ್ತು. ಸೊ ಈ ದೃಷ್ಟಿಯಲ್ಲಿ ಐ ಆಮ್ ಸೋ ಪ್ರೌಡ್. ನನ್ನ ಬದುಕನ್ನು ಕಟ್ಕೊಳ್ಳೋದಕ್ಕೆ ನಾನು ಯಾರ ಹತ್ರ ಬೇಡಲಿಲ್ಲ ಅಂತ.
ಯಾವ ಗಾಡ್ ಫಾದರ್ ಹತ್ರ ಕೈ ಚಾಚಲಿಲ್ಲ ಅಂತ, ಮತ್ತು ನನ್ನನ್ನು ನಾನು ಕಟ್ಕೊಳ್ಳೋಕ್ಕೆ ಸಾಧ್ಯ ಆಯಿತು. ಕೆಲವು ಗೆಳೆಯರ ಪ್ರೀತಿ ಸಹಕಾರ ಇದೆ, ಇಲ್ಲ ಅಂತಲ್ಲ. ಆದರೆ ಒಂದು ವ್ಯವಸ್ಥಿತವಾಗಿ ನಮ್ಮನ್ನು ಸಾಕೋರು, ಮಾರ್ಗದರ್ಶನ ಮಾಡೋರು ಇರಲಿಲ್ಲ. ನಾನು ಅದನ್ನು ಹೆಮ್ಮೆಯಿಂದ ನಾನೇ ನನ್ನ ಬದುಕನ್ನು ರೂಪಿಸ್ಕೊಂಡೆ ಅಂತ ಹೇಳಲಿಕ್ಕೆ ನನಗೆ ಅದನ್ನು ಆತ್ಮವಿಶ್ವಾಸದಿಂದ ಹೇಳ್ತೀನಿ, ಅಹಂಕಾರದಿಂದಲ್ಲ, ಆತ್ಮವಿಶ್ವಾಸದಿಂದ. ಸೊ ಶಿ ಮೇಡ್ ಮೈ ಲೈಫ್, ಕೇಮ್ ಟು ಮೈ ಲೈಫ್. ಸೂಪರ್ ಸರ್. ನಾವು ಬೆಳಗ್ಗೆದ್ರೆ ಇವತ್ತೆಂಥ ಸ್ವೀಟ್ ಡ್ರೀಮ್ ಅಪ್ಪ ಅಂತ ಹೇಳ್ತೀವಿ, ಆದರೆ ನಿಮ್ಮ ಜೀವನದಲ್ಲಿ ಸಿಹಿಯಾದ ಕನಸು, ಸಿಹಿ ಕನಸು ಇದ್ದಾರೆ. ಅವ್ರ ಬಗ್ಗೆ ಮಾತಾಡೋದಾದ್ರೆ ನಿಮ್ಮ ಮಕ್ಕಳಿಗೆ ಸಿಹಿ ಕನಸು ಅಂದ್ರೆ ಹೆಸರೇ ಏನು ಚಂದ ಸರ್ ಕೇಳೋದಕ್ಕೆ. ತುಂಬಾ ಜನ ಈ ಕನಸು ಹೆಸರಿಡ್ತಾ ಇದ್ದಾರೆ. ಹೌದೌದು, ನಾವು ಆಗ ಫಸ್ಟ್ ಇಟ್ಟಿದ್ದು ಕನಸು ಹೆಸರನ್ನ. ಕನಸು ದೊಡ್ಡವಳು ಆ್ಯಕ್ಚುಲಿ. ಕನಸು ಫಸ್ಟ್ ಹುಟ್ಟಿದ್ದು 88. ಆಮೇಲೆ ಸಿಹಿ. ಅಂದರೆ ಕನಸುಗೆ ಒಂದು ಗುಣವಾಚಕ ಬೇಕಾಗಿತ್ತು, ಅದು ಸಿಹಿ ಕನಸಾದರೂ ಚಂದ ಅಲ್ವ, ಅದಕ್ಕೆ ಅವಳಿಗೆ ಸಿಹಿ ಅಂತ. ಸೊ ತಡವಾಗಿ ಹುಟ್ಟಿ ಮೊದಲ ವಿಶೇಷಣವಾಗಿ ಅವಳ ಹೆಸರು ಬಂತು, ಸಿಹಿ ಕನಸು. ಆದರೆ ಕನಸು ಸಿಹಿ ಆ್ಯಕ್ಚುಲಿ ಆರ್ಡ್ರಲ್ಲಿ ಹೇಳ್ಬೇಕಾದ್ರೆ. ಕನಸುಗೆ ನನ್ನ ಹಾಗೆ ಬರೆಯೋವಂಥ ಒಂದು ಹುಚ್ಚು, ಬರವಣಿಗೆ ಸೀರಿಯಸ್ ತೊಗೊಂಡಿದ್ದಾಳೆ. ಅವಳು ಇಂಗ್ಲೆಂಡಲ್ಲಿ ಒಂದು MA ಮಾಡಿದ್ಲು, ಅಮೇರಿಕಾದಲ್ಲಿ ಒಂದು MA ಮಾಡಿದ್ಲು. ಅಮೇರಿಕಾದಲ್ಲಿ ಕೊಲಂಬಿಯಾ ಯೂನಿವರ್ಸಿಟಿನಲ್ಲಿ ಅವಳು MS ಮಾಡಿದ್ದು. ಈ ಎರಡೂ ಸಾಹಿತ್ಯಕ್ಕೆ ಸಂಬಂಧಪಟ್ಟಿದ್ದು, ಲಿಟ್ರೇಚರ್ ಸಂಬಂಧಪಟ್ಟಂಥ ಓದು. ಅದು ಮುಗಿಸಿ ಈಗ ಅವಳು ಅಮೆಝಾನ್ನಲ್ಲಿ ಕೆಲಸ ಮಾಡ್ತಿದ್ದಾಳೆ. ಬರವಣಿಗೆ, ಬ್ಲಾಗ್ ಇತ್ಯಾದಿ ಇಟ್ಕೊಂಡಿದ್ದಾಳೆ. ವಂಡರ್ಫುಲ್ ಗರ್ಲ್ ಅವಳು. ಅವಳು ಒಂಥರ ಮಿನಿ ನಾಗತಿಹಳ್ಳಿ ಚಂದ್ರಶೇಖರ್ ಅಂತ ಹೇಳ್ಬೋದು. ಆ ಥರನೇ ಎಲ್ಲ ದೃಷ್ಟಿಯಲ್ಲೂ ಅವಳು ವೆರಿ ಎಮೋಷ್ನಲ್. ಆ ಥರ. ಎರಡನೇ ಅವಳು ಸಿಹಿ, ಮೋರ್ ಪ್ರಾಕ್ಟಿಕಲ್, ಅಮ್ಮನ ಥರ ಪ್ರಾಕ್ಟಿಕಲ್, ಮಿತಭಾಷಿ. ಅಷ್ಟು ಸುಲಭವಾಗಿ ವಶಪಡಿಸ್ಕೊಳಕ್ಕಾಗಲ್ಲ, ಅಷ್ಟು ಸುಲಭವಾಗಿ ಆರ್ಗ್ಯುಮೆಂಟಲ್ಲಿ ಗೆಲ್ಲಕ್ಕಾಗಲ್ಲ. ವೆರಿ ಇಂಡಿವಿಜುವಲಿಸ್ಟಿಕ್. ನನಗೇನು ಅನಿಸುತ್ತೆ ನಾನು ಮಾಡ್ತೀನಿ ಆ ಥರ. ಬಟ್ ಲಿಟ್ರೇಚರ್ ಓದ್ಕೊಂಡಿದ್ದಾಳೆ, ಗ್ರಾಫಿಕ್ ಡಿಸೈನ್ ಮಾಡ್ತಾಳೆ, ಪೇಂಟಿಂಗಲ್ಲಿ ಆಸಕ್ತಿ ಇದೆ, ಟ್ರಾವೆಲಿಂಗಲ್ಲಿ ಆಸಕ್ತಿ ಇದೆ, ಕ್ರಿಕೆಟು, ಮ್ಯೂಸಿಕಲ್ಲೆಲ್ಲ ಆಸಕ್ತಿ ಇದೆ. ಬಟ್ ವೆರಿ ರಿಸರ್ವ್ಡ್ ನೇಚರ್. ಸೊ ಇವಳ ಜೊತೆ ಇದ್ದಾಗ ನನ್ನ ಸಂಬಂಧದ ಇದೇ ಬೇರೆ, ಅವಳ ಜೊತೆ ಇದ್ದಾಗ ಇರೋ ಸಂಬಂಧದ ಬೇರೆ. ಅಮ್ಮನ ಜೊತೆ ಅವರಿಬ್ಬರದೇ ಒಂದು ಪ್ರಪಂಚ, ಅದೇ ಬೇರೆ. ಅವರು ಒಂದು ಬೇರೆ ಪ್ರಪಂಚ ಕಟ್ಕೊಂಡಿರೋದು ನಾನು ದೂರದಿಂದ ನೋಡ್ತಿರ್ತೀನಿ. ಇವ್ರು ಏನು ಮಾಡ್ತಾರೆ, ನಮ್ಮ ಮನೆಯಲ್ಲಿ ಫೀಮೇಲ್ ಡಾಮಿನೇಷನ್ ಇದೆಯಲ್ಲ, ಇವರು 3 ಜನ ಏನು ಕಿತಾಪತಿ ಮಾಡ್ತಾರೆ ನೋಡ್ತಿರ್ತೀನಿ. ಬಟ್ ದೇ ಆರ್ ವೆರಿ ಸಪೋರ್ಟಿವ್. ಆಮೇಲೆ ನಮ್ಮ 4 ಜನ ನಾವು ಪ್ರವಾಸ ಹೋಗೋದಿದೆಯಲ್ಲ, ವಂಡರ್ಫುಲ್. ಅದು ಅದಂತ ಫೆಂಟಾಸ್ಟಿಕ್. ಎಷ್ಟು ಚೆನ್ನಾಗಿ ಪ್ಲ್ಯಾನ್ ಮಾಡ್ತಾರೆ ನಮ್ಮ ಸಿಹಿ ಅಂದರೆ, ಒಂದು ಪ್ಯಾಕ್ ಮಾಡೋದ್ರಿಂದ ಹಿಡಿದು, ಬುಕ್ ಮಾಡೋದ್ರಿಂದ ಹಿಡಿದು, ಯಾವ ದೇಶಕ್ಕೆ ಹೋಗಬೇಕು ಎಲ್ಲ, ಅದು ನನ್ನ ಇದಕ್ಕೆ ಬಹಳ ಪೂರಕವಾಗಿರುತ್ತೆ. ಈಗ ನಾನು ಒಬ್ಬನೇ ತುಂಬ ಪ್ರವಾಸ ಮಾಡ್ತೀನಿ, ಅಪರೂಪಕ್ಕೆ ಎಲ್ಲರದ್ದು ರಜಾ ಸೇರಿ ಒಟ್ಟಿಗೆ ಹೋಗೋಂಥ. ಆ ಹೊತ್ತಲ್ಲೇ ಸಿಹಿ ಟೇಕ್ ದ ಲೀಡ್. ಅವಳು, ನಾನು ಸುಮ್ಮನೆ ಹಿಂದೆ ಹೋಗೋದಷ್ಟೇ. ನಾನು ಒಬ್ಬನೇ ಹೋದಾಗ ಇಲ್ಲಿಂದ ಎಲ್ಲ ವ್ಯವಸ್ಥೆ ಮಾಡಿಕೊಡ್ತಾಳೆ ಸಿಹಿ ನನಗೆ, ಎಷ್ಟೋ ದೇಶಗಳಿಗೆ ನಾನು ಹೋದಾಗ. ಹೀಗಾಗಿ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಮೈ ಡಾಟರ್ಸ್. ಹೆಣ್ಮಕ್ಳು ನಂಗೆ ಗೊತ್ತಿದ್ದ ಹಾಗೆ ತಂದೆನ ತುಂಬ ಕೇರ್ ಮಾಡೋದು ಜಾಸ್ತಿ ಅವ್ರಿಗೆ ಕನೆಕ್ಷನ್. ಹಂಗೇನೆ ತಂದೆಗೂ ಕೂಡ ಹೆಣ್ಮಕ್ಳಂದರೆ ಒಂಥರ ಪ್ರೀತಿ. ಸೊ ಅವ್ರು ನಿಮ್ಮನ್ನು ಕೇರ್ ಮಾಡುವಾಗ ತಾಯಿ ಅಂತ ಕೇರ್ ಮಾಡ್ತಾರೆ 100%. ನೀವು ಅವಾಗ ಹೇಗೆ ಮಗುವಾಗ್ತೀರ ಸರ್? ನನಗೆ ನಿನ್ನೆ ಅಷ್ಟೇ ನಾನು ನಮ್ಮ ಸಿಹಿ ಪುಟ್ಟಿಗೆ ಕೇಳಿದೆ, ಅಪ್ಪನ ಬಗ್ಗೆ ನಿನಗೇನಾದರೂ ಬೇಜಾರಾಗಿರುವಂಥ ಘಟನೆ, ನಾನು ಸರಿಯಾಗಿ ನಡ್ಕೊಳ್ದೇ ಇರೋದು, ಮಾತು ಇದ್ದರೆ ಹೇಳು, ನಾನು ಐ ವಾಂಟ್ ಅಪಾಲಜೈಸ್, ತಿದ್ಕೊಳ್ತೀನಿ. ಯಾಕೆಂದರೆ ನೀನು ದೊಡ್ಡೊಳಗಿದೆಯಾ, ಬೆಳೆದಿದ್ಯಾ, ಇನ್ ಕೇಸ್ ಇಫ್ ಐ ಮೇಡ್ ಎನಿ ಮಿಸ್ಟೇಕ್ಸ್ ಇನ್ ಮೈ ಪಾಸ್ಟ್ ಲೈಫ್ ಅಂತ ಇದೆ ಅಂದ್ಲು. ಏನು ಹೇಳಮ್ಮ ಅಂದೆ. ನಾವಿಬ್ಬರೇ ಇದ್ವಿ. ಇಲ್ಲ ಒಂದಿನ ನೀನು ಏನೋ ಶೂಟಿಂಗ್ದು ಏನೋ ಟೆನ್ಷನ್ ನಿನ್ನ ಆಫೀಸ್ದು ಅದೆಲ್ಲ ಅಲ್ಲೇ ಬಿಟ್ಟು ಬರಬೇಕು, ತಗೊಂಡು ಬಂದಿದ್ದೆ ಮನೆಗೆ. ಯು ಆರ್ ಸೋ ಫ್ಯೂರಿಯಸ್ ಅಂತ. ಆಗ ಅಮ್ಮ ಏನೋ ನಿನಗೇನೋ ಹೇಳೋಕ್ಕೆ ಬಂದಳು, ಊಟ ಏನು ಬೇಕು ಅಂತ, ಏನೋ ವಿತ್ ಕನ್ಸರ್ನ್ ಆ್ಯಂಡ್ ಕೇರ್ ಶಿ ಕೇಮ್ ಟು ಯು ಟು ಹೆಲ್ಪ್ ಯು ಔಟ್. ನಿನ್ಗೆ ಸಹಾಯ ಮಾಡೋದಕ್ಕೆ ಬಂದಿದ್ದು. ಏಯ್ ಕತ್ತೆ ಸುಮ್ಮನಿರು ಅಂತ ಬೈದೆ. ಹೌ ಡೇರ್ ಯು ಕ್ಯಾನ್ ಕಾಲ್ ಮೈ ಮಾಮ್ ಎಸ್ ಕತ್ತೆ,
ಅಮ್ಮ ನನ್ನ ಕತ್ತಿ ಅಂದಿಯಲ್ಲ ನನಗೆ ಈಗಲೂ ಮನಸ್ಸಲ್ಲಿದೆ, ನೀನು ಹಂಗೆ ಅನ್ಬಾರ್ದಾಗಿತ್ತು. ಐ ವಾಸ್ ಸೋ ಐ ವೆರಿ ವೆರಿ ಗಿಲ್ಟ್ ಅನ್ನಿಸ್ಬಿಡ್ತು ನನಗೆ. ಅಂದರೆ ಹೆಣ್ಮಕ್ಳಿಗೆ ತಾಯಂದಿರ ಬಗ್ಗೆ ಒಂದು ಪೊಸೆಸಿವ್ನೆಸ್ ಇರುತ್ತೆ. ನನ್ನ ಅಮ್ಮನ್ನ ಏನೋ ಅನ್ಬಾರ್ದು, ನನ್ನ ಅಮ್ಮನ ನೋಯಿಸಬಾರ್ದು ಅಂತ. ಆ್ಯಂಡ್ ಐ ಸೆಡ್ ಐ ಆಮ್ ಸಾರಿ. ನಾನು ಆ ಥರ ನನ್ನ ವಿದ್ಯಾರ್ಥಿಗಳಿಗೂ ಅವಿವೇಕಿ ಅಂತ ಬೈತಿರ್ತೀನಿ. ಅವಿವೇಕಿ ಅಂದರೆ ದೊಡ್ಡ ಬೈಗಳಲ್ಲ, ವಿವೇಕ ಸ್ವಲ್ಪ ಕಡಿಮೆ ಆಗಿದೆ ಕಣೆಯ ಅಂತ. ಆದರೆ ಹೆಂಡತಿಗೆ ಹಂಗೆ ಅನ್ಬಾರ್ದು. ಅವಳು ಓದ್ಕೊಂಡಿದ್ದಾಳೆ, ಅವಳು ಪ್ರಪಂಚ ನೋಡಿದ್ದಾಳೆ, ಒಂದು ದೊಡ್ಡ ಕಂಪ್ನಿ ಪ್ರಾಜೆಕ್ಟ್ ಲೀಡರ್ ಆಗಿದ್ಲು, ಸಾಫ್ಟ್ವೇರ್ ಕಂಪ್ನಿಲೇ ನಡೆಸಿದ್ಲು, ಸ್ಕೂಲ್ ನಡೆಸ್ತಾಳೆ, ಆ್ಯಂಡ್ ವೆಲ್ ರೆಡ್, ಸಾಕಷ್ಟು ಪುಸ್ತಕ ಓದಿದ್ದಾಳೆ. ಅವಳನ್ನು ನಾನು ಎಂಪ್ಲಾಯಿ ಥರ ಹಂಗೆ ಮಾತಾಡ್ಸಿದ್ದು ತಪ್ಪು ಅಂತ. ಆ ಥರ ಮದುವೆ ಆಗಿದೆ ಸರ್, ಮಕ್ಕಳಿಗೆ ಮದುವೆ ಆಗಿದೆ ಸರ್. ಹಾಂ, ಕನಸುಗೆ ಭಾಳ ಅದ್ಭುತವಾದ ಮಗಳು ಹುಟ್ಟಿದ್ದಾಳೆ ಒಬ್ಬಳು, ಲೀಲಾ ಅಂತ. ಅಯ್ಯೋ ಫ್ಯಾಂಟಾಸ್ಟಿಕ್ ಗ್ರ್ಯಾಂಡ್ ಚೈಲ್ಡ್ ಅದನ್ನ. ಹೇಗಿತ್ತು ಸರ್ ಮಕ್ಕಳನ್ನ ಮದುವೆ ಮಾಡಿ ಕಳಿಸುವ ಸಂದರ್ಭ? ಮಕ್ಕಳನ್ನ ಮದುವೆ ಮಾಡಿ ಕಳಿಸಿದಾಗ ಅವಳದು ಇಂಟರ್ ಕಾಸ್ಟು, ಇಂಟರ್ ಲ್ಯಾಂಗ್ವೇಜ್, ಇಂಟರ್ ಕಾಂಟಿನೆಂಟ್ ಕನಸು. ಸೊ ನಮ್ಮ ಮನೇಲಿ ಪರಂಪರೆ ನಡೀತಾ ಇದೆ. ಅವಳು ನಾನು 2024 ಒಂದು ಪುಸ್ತಕ ಬಂತು, ನಿನಗೆ ಕೊಡ್ತೀನಿ ಹೋಗುವಾಗ, ಅದು ಓದು. ಪುಟ್ಟಿಗೊಂದು ಪುಟ್ಟಿ ಅಂತ ಇದೆ. ಪುಟ್ಟಿಗೊಂದು ಪುಟ್ಟಿ ಅಂದರೆ ಕನಸು ಪುಟ್ಟಿ, ಅವಳಿಗೊಂದು ಪುಟ್ಟಿ ಆಯಿತು. ಅವಳನ್ನ ಪುಟ್ಟಿ ಪುಟ್ಟಿ ಅಂತ ಕರಿತಿದ್ವಿ. ನಾನು ಅವಳ ಚೈಲ್ಡ್ಹುಡ್ದೆಲ್ಲ ಒಂದು ಬರೆದಿಟ್ಟಿದ್ದೆ. ಅವಳು ಹೇಗೆ ಅವಳು ಹುಟ್ಟಿದ್ದು, ನಮಗೆ ಎಷ್ಟು ದೊಡ್ಡ ಸಂತೋಷ ಕೊಟ್ಟಳು, ನಿಧಾನವಾಗಿ ಮುನಿಸಿಕೊಂಡಿದ್ದಂಥ 2 ಫ್ಯಾಮಿಲಿ ಹತ್ತಿರ ಬಂದಿದ್ದು, ಕನಸು ಬೆಳೆದಿದ್ದು, ಅದೆಲ್ಲ ವಿವರಿಸಿರುವಂಥ ಪುಸ್ತಕ. ನನ್ನ ಅವಳ ಬಾಲ್ಯದ ಮೂಮೆಂಟ್ಸ್ ಸಿಕ್ಕಾಪಟ್ಟೆ ಚೆನ್ನಾಗಿದ್ದಾವೆ. ಎಲ್ಲರ ಮನೆಗಳದ್ದು ಇರುತ್ತೆ, ನಂದು ನಮ್ಮದೇ ಒಂದು ಪ್ರಪಂಚ ಇರ್ತಿತ್ತು. ನಾವು ಹಾಡು ಕಟ್ಟಿ ಹಾಡ್ತಿದ್ದು, ಅವಳನ್ನ ಸ್ಕೂಲಿಗೆ ಬಿಡ್ತಿದ್ದು, ಅವಳನ್ನ ಅಮ್ಮ ವಿದೇಶಕ್ಕೆ ಹೋದ್ರೆ ನಾನು ನೋಡ್ಕೋತಿದ್ದು, ನಾನು ಹೋದಾಗ ಅವಳು ನೋಡ್ಕೋತಿದ್ದು. ಈಗ ಕನಸು ಒಂಥರ ನಮ್ಮ ಮೊದಲ ಮಗಳಾಗಿ ಕೊಟ್ಟ ಅನುಭವ ಇದೆಯಲ್ಲ, ತುಂಬ ಅದ್ಭುತವಾದ್ದು. ಅವಳಿಗೊಂದು ಪುಟ್ಟಿ ಆಯ್ತಲ್ಲ ಈಗ, ಅದಕ್ಕೆ ಪುಟ್ಟಿಗೊಂದು ಪುಟ್ಟಿ ಅಂತ ಇಟ್ಸ್ ಎ ಬಾಲ್ಯ ಕಥನ ಮಕ್ಕಳದು. ಯಾವ ದಿನ ಸರ್ ತುಂಬ ಭಾವುಕರಾಗಿದ್ದು ನೀವು? ತುಂಬ ನನ್ನ ಕಣ್ಣೀರು ಹಾಕ್ಬಿಟ್ಟೆ, ತುಂಬ ಮರೆಯೋದಕ್ಕಾಗಲ್ಲ. ಮೊದಲ ಸಲ ಕನಸುನ ವಿದೇಶಕ್ಕೆ ಕಳಿಸಿದಾಗ, ನಾಟಿಂಗ್ಹ್ಯಾಮ್ ಯೂನಿವರ್ಸಿಟಿಗೆ ಬಿಟ್ಟು ಅಲ್ಲಿಂದ ನಾನು ಹೊರಟಾಗ ನಾನು ನಿಜವಾಗಿ ಭಾಳ ಕಣ್ಣಲ್ಲಿ ನೀರು ಹಾಕ್ಬಿಟ್ಟೆ. ಮೊದಲ ಬಾರಿಗೆ ಒಂದು ಕಡೆ ಒಂದು ಬೇರೆ ವಲಯಕ್ಕೆ ಹೋಗ್ತಿದ್ದಾಳೆ ಮಗಳು, ಹೇಗಪ್ಪ ಅಲ್ಲಿ ಹಾಸ್ಟೆಲ್ಲು ಹೇಗಿರುತ್ತೋ ಅಂತ. ಅದು ಎಲ್ಲ ಪೇರೆಂಟ್ಸ್ಗೂ ಆಗುತ್ತೆ, ನನಗೆ ಗೊತ್ತಾಯಿತು. ಎರಡನೇದು ಅವಳು ಮದುವೆ ಮಾಡಿದಾಗ ತುಂಬ ಕಷ್ಟ ಆಗಿಬಿಡ್ತು ಅವಳನ್ನ ಕಳಿಸ್ಕೊಡ್ಬೇಕಾದ್ರೆ. ಆದರೆ ನಾವು ಎಲ್ಲ ಚೆನ್ನಾಗಿದೆ, ಅವರ ಒಳ್ಳೆಯ ಅತ್ತೆ ಮಾವ ಸಿಕ್ಕಿದ್ದಾರೆ, ಒಳ್ಳೆಯ ಗಂಡ ಸಿಕ್ಕಿದ್ದಾನೆ, ಎಲ್ಲ ಇದ್ರೂ ಕೂಡ ಏನೋ ಒಂದು ಡಿಸ್ಕನೆಕ್ಟ್ ಆಗ್ತಾ ಇದ್ದೀವಿ, ಇನ್ನು ಮುಂದೆ ನಮ್ಮ ಜೊತೆ ಇರಲ್ಲ ಅವಳು ಅನ್ನೋದು ಭಾವನೆ. ಅದು ಹೆಣ್ಮಕ್ಳಿಗೂ ಇರುತ್ತೆ. ಆದರೆ ಹಾಗಂತ ನಿಮ್ಮ ಜೊತೆ ಇಟ್ಕೊಳ್ಳೋಕ್ಕಾಗಲ್ಲ. ಅವ್ರದ್ದೊಂದು ಬದುಕು, ಅವ್ರದ್ದು ಆಕಾಂಕ್ಷೆ, ಅವ್ರದ್ದೊಂದು ಬದುಕು ಕಟ್ಕೊಳ್ಳೋದು ಅದೊಂದು ಇರುತ್ತೆ. ಆ ತಳಮಳದಲ್ಲಿ ನಾನು ತುಂಬ ಸ್ಟಿಲ್ ಐ ರಿಮೆಂಬರ್ ವ್ಯಾಂಕೋವರ್ನಲ್ಲಿ ಒಂದು ಪಾರ್ಕ್ ಇದೆ. ಆ ಪಾರ್ಕ್ ಹೆಸರು ಶೆಲ್ಲಿ ಪಾರ್ಕ್ ಏನೋ ಬರುತ್ತೆ ಒಂದು. ಅಲ್ಲಿ ಅವಳು ಮದುವೆ ಫಿಕ್ಸ್ ಆದ ದಿನ ನಾವೆಲ್ಲ ಅವರು ನಮ್ಮ ಬೀಗರು ನಾವು ಎಲ್ಲ ಒಂದು ವಾಕ್ ಹೋಗ್ತಾ ಅಲ್ಲಿ ಊಟ ಮಾಡ್ತಾ, ಆಗ ನಾನು ಒಂದು ಕಡೆ ಮರದ ಕೆಳಗಡೆ ಹೋಗಿ ಹತ್ಬಿಟ್ಟೆ. ಭಾಳ ಹೆಣ್ಣು ಕೊಟ್ಬಿಟ್ಟಿದ್ದೀವಿ, ಒಪ್ಪಿಗೆ ಆಗಿದೆ, ಎಲ್ಲ ಸರಿ ಇದೆ. ಅವತ್ತು ಅಫಿಷಿಯಲ್ ಅವತ್ತು ನಮ್ಮದು ಎಂಗೇಜ್ಮೆಂಟ್ ಅವಳು. ಅವತ್ತು ತುಂಬ ದುಃಖ ಆಗ್ಬಿಡ್ತು ನನಗೆ. ಅದೊಂದು. ಇನ್ನು ನನಗೆ ತುಂಬ ನಾನು ದುಃಖಪಟ್ಟಿದ್ದು ನಮ್ಮ ತಾಯಿ ಸಾವು. ಶಿ ಸಫರ್ಡ್ ಲಾಟ್ ವಿತ್ ಕ್ಯಾನ್ಸರ್. ಅದು ನನಗೆ ಭಾಳ ತುಂಬ ಟ್ರೈ ಮಾಡಿದ್ವಿ ಅವ್ರನ್ನ ಉಳಿಸ್ಕೊಳ್ಳೋದಕ್ಕೆ, ನಮ್ಮ ಕೈ ಮೀರಿ ಹೋಗಿತ್ತು. ನಮ್ಮ ಕುಟುಂಬದ ಎಲ್ಲ ಸದಸ್ಯರು ಅದರಲ್ಲಿ ಭಾಗವಹಿಸಿದ್ರು ದುಃಖದಲ್ಲಿ. ನಂದೊಬ್ಬಂದೇ ದುಃಖ ಅಂತ ಅಲ್ಲ. ನಾನು ಐ ಆಮ್ ಮೋರ್ ಅಟ್ಯಾಚ್ಡ್ ಟು ಮೈ ಮಾಮ್, ಕನಸು ಮೋರ್ ಅಟ್ಯಾಚ್ಡ್ ಟು ಮೀ. ಹಂಗೆ ಅದು ಆ ಥರ. ನಮ್ಮ ಮನೇಲಿ ನನ್ನ ಅಮ್ಮನಿಗೆ ತುಂಬ ಅಟ್ಯಾಚ್ಮೆಂಟ್ ಇತ್ತು. ತುಂಬ ರೇಗಿಸ್ತಿದ್ದೆ, ಹೋಗಿ ಹಿಡ್ಕೊಡೋದು, ಚೇಷ್ಟೆ ಮಾಡೋದು, ಗಲ್ಲ ಎಲ್ಲ ಚಿವುಟೋದು, ಏನೋ ನಮ್ಮ ಗೋಳುಗೊತ್ತಿದ್ದೆ. ನಮ್ಮ ಚಂದ್ರು ಬಂದರೆ ಭಾಳ ಚೆನ್ನಾಗಿರುತ್ತೆ. ಅವನು ಏನೋ ಮಾಡ್ತಾನೆ ಅಂತ. ಅಮ್ಮನಿಗೇನೋ ನಾನು ಯಾವುದೇ ಸಿನಿಮಾ ರಿಲೀಸ್ ಆದರೆ ಫಸ್ಟ್ ಬಂದು ಕೂತ್ಕೊಂಡ್ಬಿಡೋರು. ಫಸ್ಟ್ ಮೊದಲ ಸೀಟ್ನಲ್ಲಿ ಪ್ರಿವ್ಯೂಗೆ ಬಂದು ಆ ಥರದ್ದು. ಅಣ್ಣವ್ರ ಮನೆ ಕರ್ಕೊಂಡೋಗಿದ್ದೆ. ಅದೆಲ್ಲ ಅಮ್ಮನಿಗೆ ನನಗೂ ಆ ಥರದ ಅಟ್ಯಾಚ್ಮೆಂಟು. ಗೆಳೆತನ ಇಂಡಸ್ಟ್ರಿಯಲ್ಲಿ, ಸಿನಿಮಾ ಇಂಡಸ್ಟ್ರಿಯಲ್ಲಿ ನನಗೆ ಇವರ ಗೆಳೆತನ ಬಹಳ ಇಷ್ಟ ಅಪ್ಪ, ಇವ್ರ ಜೊತೆ ಟೈಮ್ ಕಳೆದಿದ್ದು ನನಗೆ ಯಾವತ್ತೂ ನೆನಪಲ್ಲಿ ಉಳಿದಿದೆ. ಅದನ್ನು ಹೇಳ್ಕೋಬೇಕು ಅಂದರೆ ಏನು ಹೇಳೋದಕ್ಕೆ ಇಷ್ಟಪಡ್ತೀವಿ? ಸಿನಿಮಾದಲ್ಲ, ಸಿನಿಮಾ ಇಂಡಸ್ಟ್ರಿಯಲ್ಲಿ ಯಾರ ಗೆಳೆತನ ಬಹಳ ಇಷ್ಟ,
ಈಗ ಅಣ್ಣವರು ಅಂತ ಆಗಲೇ ಹೇಳ್ತಾ ಇದ್ರಿ, ಪ್ರಾರಂಭದಲ್ಲೇ ಅವ್ರು ನೆನ್ಪು ಮಾಡ್ಕೊಂಡ್ರಿ. ಯಾರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು ಮೆಮೊರಿಯಲ್ಲಿ ಉಳಿದಿದೆ? ಅಲ್ಲಿ ಸಿನಿಮಾದಲ್ಲಿ ನನಗೆ ತುಂಬ ಸಾಹಿತ್ಯ ಮತ್ತು ಸಿನಿಮಾದಲ್ಲಿ ತುಂಬ ನನ್ನನ್ನು ಆಪ್ತರು ಬಹಳ ಬಿಟ್ಟಿರಲಾರೆ ಅನ್ನೋ ಥರ ಸಂಬಂಧಗಳಿಲ್ಲ, ಆ ಥರ ಇಲ್ಲ. ಆದರೆ ರಾಜ್ಕುಮಾರ್ ಅವ್ರ ಕೆಲವು ವ್ಯಾಲ್ಯೂಸ್, ಆದರ್ಶಗಳು ನನಗಿಷ್ಟ. ನಾನು ಅವ್ರಿಗೆ ತುಂಬ ಆತ್ಮೀಯ ಅಂತ ಹೇಳ್ಕೊಳ್ಳಾರೆ. ಅನೇಕ ಕಾರಣಗಳಿಂದ ನಾವು ಅವ್ರ ಆತ್ಮೀಯರು ಅಂತ ಹೇಳ್ಕೊಂಡ್ರೆ, ಅಥವಾ ಅಮಿತಾಬ್ ಬಚ್ಚನ್ ಅವರು ನಮಗೆ ಒಂದು ಸಿನಿಮಾಲಿ ಆ್ಯಕ್ಟ್ ಮಾಡಿದ್ದಾರೆ, ನಾವು ಅತ್ಯಂತ ಆತ್ಮೀಯರು ಅಂತ ಹೇಳ್ಕೊಂಡ್ರೆ ಸುಳ್ಳಾಗುತ್ತೆ. ಆ ಥರ ಅಲ್ಲ. ಆದರೆ ಒಂದು ದೂರದ ಅಂತರದಿಂದ ಇಷ್ಟಪಡುವಂಥ ಅನೇಕರಿದ್ದಾರೆ, ಒಂದು ಅಂತರದಿಂದ ಇಷ್ಟಪಡುವಂಥದ್ದು. ಅವ್ರ ಹತ್ತಿರ ಹೋಗ್ಲಿಕ್ಕೆ ನಮಗೆ ಕಾರಣ ಸಿಕ್ಕಿಲ್ಲ ಅಥವಾ ಸಂದರ್ಭಗಳು ಆಗಿರಲಿಲ್ಲ. ಆ ಥರ ಆರಂಭ ದಿನಗಳಲ್ಲಿ ನನಗೆ ಸಹಾಯ ಮಾಡಿದ ಗೆಳೆಯರು ಇಬ್ಬರು. ಒಬ್ಬರು ಸುರೇಶ್ ಹೆಬ್ಳೀಕರ್. ಆ ಪುಣ್ಯಾತ್ಮ ನನಗೆ ಆರಂಭದಲ್ಲಿ ಒಳ್ಳೆಯ ಸ್ನೇಹ ಕೊಟ್ಟರು. ಮತ್ತು ನಾನು ಕಾಡಿನ ಬೆಂಕಿ ಚಿತ್ರಕ್ಕೆ ಸಂಭಾಷಣೆ, ಚಿತ್ರಕಥೆ, ಹಾಡುಗಳು ಮತ್ತು ಉಷಾ ಕಿರಣ ಚಿತ್ರಕ್ಕೆ ಇದೇ ಥರ ಮಾಡಲಿಕ್ಕೆ ಸಾಧ್ಯ ಆಯಿತು. ಅಂದರೆ ಒಂದು ಪ್ರವೇಶ ದ್ವಾರ ಸಿನಿಮಾಕ್ಕೆ. ಹಾಗೆ ಯಾರೋ ಒಬ್ಬರು ಬನ್ನಿ ಬರಮಾಡ್ಕೋತಾರಲ್ಲ, ಅಂಥ ವ್ಯಕ್ತಿ. ಕಹಿ ಮಾಡಿದಂಥ ದೊಡ್ಡ ಪಟ್ಟಿ ಇದೆ, ಅದು ಹೇಳಲ್ಲ ನಾನು. ತೊಂದರೆ ಕೊಟ್ಟವರು, ಅಡ್ಡಗಾಲ ಹಾಕ್ದವರು, ಬೇರೆ ಬೇರೆ ಥರ, ಅದು ತುಂಬ ದೊಡ್ಡ ಪಟ್ಟಿ ಇದೆ. ಅದು ಮರ್ತು ಬಿಡಬೇಕು. ಇಂಥವ್ರು ನೆನೆಸಿಟ್ಕೋಬೇಕು. ಯಾಕೆ ನೆನ್ಸ್ಬೇಕು? ಕಹಿನ ತೊಗೊಂಡು ಏನು ಮಾಡೋದು? ಅದನ್ನ ಏನು ಮಾಡೋದಿರುತ್ತೆ? ತುಂಬ ಇದ್ದಾರೆ ಆ ಥರ. ನಾನು ಅವರನ್ನು ನಿರ್ಲಕ್ಷ್ಯ ಮಾಡಿದ್ದೀನಿ, ಕ್ಷಮಿಸಿದ್ದೀನಿ. ನಮ್ಮನ್ನು ಬೇಕಾದಾಗ ಉಪಯೋಗಿಸ್ಕೊಳ್ಳೋದು, ಬೇಡದಿದ್ದಾಗ ಮರ್ತು ಬಿಡೋದು, ತಳ್ಳೋದು, ಮುಂದೆ ಚೆನ್ನಾಗಿ ಮಾತಾಡೋದು, ಹಿಂದೆ ಬಿಟ್ರೇಯಲ್ ಮಾಡೋದು, ಆ ಥರ ತುಂಬ ಜನ ಇದ್ದಾರೆ ಸಿನಿಮಾದಲ್ಲಿ. ಸಿನಿಮಾದ ಒಂದು ಗುಣ ಅದು. ಒಂದು ಆಗಲೇ ಇತ್ತು, ಹೋಗಲ್ಲ, ಎಲ್ಲ ಕಾಲಕ್ಕೂ ಇರುತ್ತದು. ಆದರೆ ಈ ಮನುಷ್ಯ ನನಗೆ ಅವಕಾಶ, ಅಂದರೆ ನಾನು ಅವ್ರಿಗೆ ಆ ಸಿನಿಮಾ ಕಾಡಿನ ಬೆಂಕಿ ಮಾಡೋದಕ್ಕೆ ಸ್ವಲ್ಪ ಕಾರಣಕರ್ತನಾಗಿದ್ದೆ. ನನ್ನ ಹತ್ರನೇ ಕೆಲಸ ಮಾಡಿಸ್ಕೊಂಡ್ರು, ಅವರು ಬರವಣಿಗೆ ಮಾಡಿಸಿದ್ರು. ಅಶೋಕ್ ಪೈ ಅವ್ರ ಸಿನಿಮಾ ಅದು. ಅಶೋಕ್ ಪೈ ಅವರು ಕರ್ಕೊಂಡೋಗಿ ಅವ್ರಿಗೆ ಪರಿಚಯ ಮಾಡಿಕೊಟ್ಟಿದ್ದೆ, ಇವ್ರು ಸಿನಿಮಾ ಮಾಡಬೇಕಂತ. ನೀವು ಚಿತ್ರಕಥೆ ಬರೀರಿ ಅಂತ ನನಗೆ ಜವಾಬ್ದಾರಿ ಕೊಟ್ಟರು. ಹಾಗಾಗಿ ಆ ಒಂದು ತಂಡ. ಅದಾದ ಮೇಲೆ ನಮಗೆ ರೈತ ಚಳುವಳಿ ಹಿನ್ನೆಲೆಯಲ್ಲಿ ಕೆಲಸ ಮಾಡ್ಕೊಂಡು ಬಂದಾಗ ನಂಜುಂಡೇಗೌಡರು, NR ನಂಜುಂಡೇಗೌಡರು, ಸಾಲಗಾಮೆ ಅವರು, ಹಾಸನದ ಅವರು ಸಂಕ್ರಾಂತಿ ಅಂತ ಫಿಲ್ಮ್ ಮಾಡೋದು. ನನ್ನ ಕಥೆ ಉಪಯೋಗಿಸ್ಕೊಂಡ್ರು, ಬನ್ನೇರಿ ಅಂತ. ಅವರು ಅಷ್ಟೊತ್ತಿಗೆ ಬಾಲಚಂದ್ರ ಜೊತೆ, ಲಂಕೇಶ್ವರ್ ಜೊತೆಗೆಲ್ಲ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಿದ್ರು. ಜೊತೆಗೆ ನನಗೆ ಚಳುವಳಿಯಲ್ಲಿ ಅವ್ರಿಗಿದ್ದಂಥ ಒಂದು ಧ್ಯೇಯ, MDN ಅವರ ಹೋರಾಟ, ಅದರಲ್ಲಿ ನನಗೆ ಜೊತೆಯಾದಂಥ ಗೆಳೆಯರವರು. ಸೊ ಅವರು ನನಗೆ ಸಿನಿಮಾದಲ್ಲಿ ತುಂಬ ಪ್ರೀತಿಪಾತ್ರರಾಗಿ, ನನ್ನ ಪ್ರವೇಶ ದ್ವಾರದಲ್ಲೇ ಇವನೊಬ್ಬ ಡೈರೆಕ್ಟರ್ ಆಗಿಬಿಡ್ತಾನೆ, ನಾಳೆ ಇವನಿಗೊಬ್ಬ ತೊಂದರೆ ಕೊಡಬೇಕು, ಇವನನ್ನು ಬೆಳೆಸಬಾರ್ದು ಅನ್ನೋ ಥರದ ಧೋರಣೆ ಇಲ್ಲದೆ ಅವ್ರ ಸಿನಿಮಾದಲ್ಲಿ ಹಾಡು ಬರೆಸಿದ್ರು. ಸಂಕ್ರಾಂತಿಯಿಂದ ನನ್ನ ಆರಂಭ ಆಯಿತು. ಹೀಗೆ ಕೆಲವ್ರನ್ನ ಆರಂಭದ ಗೆಳೆಯರನ್ನ ನೋಡ್ಕೊಳ್ತೀನಿ. ಆನಂತರ ನಾನು ಸಿನಿಮಾ ಮಾಡ್ಕೊಂಡು ಬರ್ತಾ ಈ ಪ್ರವಾಹದಲ್ಲಿ ಪತ್ರಕರ್ತರು ಸಾಕಷ್ಟು ಜನ ಪತ್ರಕರ್ತರು ನೆರವಾಗಿದ್ದಾರೆ, ಮೀಡಿಯಾ ಫ್ರೆಂಡ್ಸ್ ಸಾಕಷ್ಟು ಆಗಿದ್ದಾರೆ, ಕಲಾವಿದರು ಆಗಿದ್ದಾರೆ. ನಾನು ಅನಂತನಾಗ್ ಅವ್ರ ಜೊತೆ 4-5 ಸಿನಿಮಾ ಮಾಡಿದ್ದೀನಿ. ಅನೇಕರು ರಿಪೀಟ್ ಮಾಡಿದ್ದೀನಿ. ಕೆಲವ್ರನ್ನ ಒಂದೇ ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದಾರೆ. ಅಮಿತಾಬ್ ಜೊತೆ ಕೆಲಸ ಮಾಡಿದ್ದೀನಿ, ರಮ್ಯಾ ಅವ್ರ ಜೊತೆ, ವಿಷ್ಣು ಸರ್ ಜೊತೆಗೆ ಮಾತಾಡ ಮಲ್ಲಿಗೆ, ಕೆ ಮಂಜು ನನ್ನ ಪ್ರೀತಿಯ ಶಿಷ್ಯ, 2 ಸಿನಿಮಾ ಮಾಡಿಕೊಟ್ಟಿದ್ದೀನಿ. ಅಂದರೆ ನನಗೆಲ್ಲ ನಿರ್ಮಾಪಕರು 2 ಸಿನಿಮಾ ಮಾಡಿದ್ದಾರೆ ನನ್ನ ಜೊತೆ, ಆವರೇಜ್ ಸಾಧಾರಣವಾಗಿ. ಆ ದೃಷ್ಟಿಯಿಂದ ಅಪಾರವಾದಂತಹ ಸ್ನೇಹ ವಲಯ ಇಲ್ಲಿ ಸಿಕ್ಕಿದೆ ನನಗೆ. ಬಟ್ ಗಾಂಧಿನಗರ ಇವನು ಯಾರೋ ಮೇಷ್ಟ್ರು ಬಂದು ಸಿನಿಮಾ ಮಾಡ್ತಾನೆ ಅಂತ ಸ್ವಲ್ಪ ಹೊರಗಿಟ್ಟೆ. ಈಗಲೂ ಹಾಗೆ ಇಟ್ಟಿರ್ತಾರೆ, ತೀರಾ ಒಳಗೆ ಬಿಟ್ಕೊಳ್ಳಲ್ಲ ಅವರು. ಯಾಕೆಂದರೆ ನಾನು ಇಷ್ಟು ಸಿನಿಮಾಗಳು ಮಾಡಿದ್ರು ಅದಿದೆ, ಮಾಡಿ ಎಷ್ಟು ಸಕ್ಸಸ್ ಕೊಟ್ಟರು ಕೂಡ ನಮ್ಮನ್ನ ಒಂಥರ ಅನ್ಟಚಬಲ್ ಥರ ನೋಡ್ತಾರೆ ಸಿನಿಮಾದಲ್ಲಿ. ಅದು ಯಾರೋ ಇದ್ದಾರಪ್ಪ ಮೇಷ್ಟ್ರು, ಬಿಡುವಿದ್ದಾಗ ಬಂದು ಸಿನಿಮಾ ಮಾಡ್ತಾರೆ ಅನ್ನೋ ಥರ. ದಟ್ಸ್ ಓಕೆ. ಏನು ಅದೆಲ್ಲ ಏನಂತ ದೊಡ್ಡ ವಿಷಯ ಇಲ್ಲ. ಈ ಸಾಹಿತ್ಯದಲ್ಲೂ ಹಾಗೆ ಇರುತ್ತೆ. ಸೋ ಕಾಲ್ಡ್ ಗಂಭೀರ ಸಾಹಿತಿಗಳು ಅವರು ಸಿನಿಮಾದವರು, ಅವ್ರು ಯಾವ್ದೆಲ್ಲ ಏನು ಓದೋದು ಮುಖ್ಯ ಅಲ್ಲ ಅಂತ, ಆ ಥರದ್ದು ಒಂದು ಧೋರಣೆ ಇರುತ್ತೆ. ಐ ಎಂಜಾಯ್ ಇಟ್. 1991 ಉಂಡು ಕೊಂಡು ಹೋದ ಸಿನಿಮಾ ಮೂಲಕ ನಿರ್ದೇಶನ. ಹೌದು ಸರಿ, ಇವತ್ತಿನವರೆಗೆ ನೀವು ಆಗ ಕಂಡ ಸಿನಿಮಾ ಇಂಡಸ್ಟ್ರಿ ಹೇಗಿತ್ತು, ಈಗ ನೀವು ನೋಡ್ತಿರುವಂತಹ ಸಿನಿಮಾ ಇಂಡಸ್ಟ್ರಿ ಹೇಗಾಗಿದೆ ಸರ್? ಆಗ ಕೂಡ ಚೆನ್ನಾಗಿತ್ತು, ಈಗ ಕೂಡ ಚೆನ್ನಾಗಿದೆ. ಆಗ ಕೂಡ ತಪ್ಪುಗಳಿತ್ತು, ಈಗ ಕೂಡ ಹೊಸ ತಪ್ಪುಗಳಾಗ್ತಾ ಇದೆ. ಸೊ ಯಾವುದೇ ಸಂದರ್ಭದಲ್ಲಿ ಚಿತ್ರೋದ್ಯಮ ಸಮಸ್ಯೆಗಳಿಂದ ಪೂರ್ಣವಾಗಿ ಅತೀತವಾಗಿ
ಶುದ್ಧವಾಗಿ ಒಂದು ಸರಿಯಾಗಿ ನಡೆಯುತ್ತೆ ಅಂತ ಇಲ್ಲವೇ ಇಲ್ಲ. ಆವತ್ತಿನ ಸಮಸ್ಯೆಗಳು ಬೇರೆ, ಅನಲಾಗ್ ಪೀರಿಯಡು, ಇವತ್ತಿನ ಪೀರಿಯಡ್ಗಳು ಬೇರೆ. ಸೊ ನೀವು ಯಾವ ಕಾಲದಲ್ಲಿ ಸಿನಿಮಾ ಮಾಡ್ತಿದ್ದೀರಿ, ಆ ಕಾಲದ ಪಟ್ಟುಗಳು, ಆ ಕಾಲದ ಶಸ್ತ್ರಾಸ್ತ್ರಗಳು, ಆ ಕಾಲದ ಯುದ್ಧಗಳಿಗೆ ತಯಾರಾಗಿ ಮುನ್ನುಗ್ಗಬೇಕಷ್ಟೆ. ಯಾವತ್ತೂ ಚಾಲೆಂಜ್ ಇದೆ, ಇವತ್ತಿಗೂ ಚಾಲೆಂಜ್ ಇದೆ. ಚಾಲೆಂಜ್ ಇಲ್ಲದೆ ಇರುವಂಥ ದಿನಗಳು ಸಿನಿಮಾಕ್ಕೆ ಇಲ್ಲವೇ ಇಲ್ಲ. ಯಾಕೆಂದರೆ ಇಟ್ಸ್ ಎ ಟ್ರೇಡ್, ಅದಿಲ್ಲವೇ ಇಲ್ಲ.